ಈರುಳ್ಳಿ ಮತ್ತೆ ಚಿಲ್ಲೀಸ್ ಫ್ರೈ ಆಗ್ತದೆ. ಆಗ್ತಾ ಇರ್ತದೆ. ಬಟ್ ಆಂಟಿ, ನೀವ್ ಮದ್ವೆಗಿಂತ ಮುಂಚೆ ನಾನ್ ವೆಜ್ ಮುಟ್ಟಾನೂ ಇರ್ಲಿಲ್ವಂತೆ. ಹೌದು ಸೊ ಇದೆಲ್ಲ ಆಕ್ಚುಲಿ ಇವಾಗ ಫುಲ್ ನಾನ್ ವೆಜ್ ಎಕ್ಸ್ಪರ್ಟೇ ಆಗಿದ್ದೀರಾ. ಸೋ ಫೇಮಸ್ ಫಾರ್ ಯೋರ್ ಕುಕಿಂಗ್. ಸೊ ಇದು ಅಂಕಲ್ಗೋಸ್ಕರನ, ಮಗನ್ಗೋಸ್ಕರನ, ಅಥವಾ ಅಂಕಲ್ಗೋಸ್ಕರ, ದೆನ್ ಮಗಗೋಸ್ಕರ. ಓಕೆ. ಸೊ ಅವರಿಬ್ರು ತುಂಬಾ ನಾನ್ ವೆಜ್ ಪ್ರಿಯರು. ಹೌದು. ಇವತ್ತಿಗೂ ನೀವು ನಾನ್ ವೆಜ್ ತಿನ್ನಲ್ಲ, ಬಟ್ ಮಾಡ್ತೀರಾ? ಮಾಡ್ತೀನಿ, ಬಟ್ ಟೇಸ್ಟ್ ಮಾಡಲ್ಲ. ಹೆಂಗ್ ಗೊತ್ತಾಗುತ್ತೆ ಟೇಸ್ಟ್? ಹಂಗೆ ಗೊತ್ತು, ಹಂಗೆ ರೂಢಿ ಆಗಿದೆ. ಅದೇ. ಸೊ ಬಟ್ ಸ್ಟಾರ್ಟಿಂಗ್ ನಿಮ್ಗೆ ನಾನ್ ವೆಜ್ ಮುಟ್ಟಿದಾಗ ಎಲ್ಲ ಹೌ ಡಿಡ್ ಯು ಫೀಲ್? ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯ್ತು. ಡ್ಯಾಡಿ ಕ್ಲೀನ್ ಮಾಡ್ಕೊಡೋದು, ಇವ್ರು ಬರೀ ಮಸಾಲ ಹಾಕೋದು. ಆಮೇಲೆ ಇವಾಗ ನೀವು ಟೇಸ್ಟ್ ಇನ್ನವರೆಗೂ ಟೇಸ್ಟ್ ನಾವ್ ಯಾರಾದ್ರೂ ಒಬ್ರು ಇದ್ದೇ ಇರ್ತೀವಿ, ಕರೀತಾರೆ. ಅಕ್ಕ ಇಲ್ಲ ನಾನು ಇಲ್ಲ ಅಪ್ಪ, ಸೊ ಕರ್ದ್ಬಿಟ್ಟು ಒಂದು ಟೇಸ್ಟಿಂಗ್ ಎಲ್ಲಾದ್ರೂ ಒಂದು. ಹಂಗೆ. ಇವಾಗ ಇದು ಕೋಕೋನಟ್ ಮಿಲ್ಕ್ ಹಾಕೋಣ. ಕೋಕೋನಟ್ ಮಿಲ್ಕ್. ಸೊ ಆಂಟಿ, ಹಂಗಾರೆ ಇವತ್ತು ನಾವು ಊಟ ಮಾಡಬೇಕಾದ್ರೆ ನೀವು ಫುಲ್ ಹಾಕ್ತೀನಿ. ಒನ್ ಬೌಲ್ ಕೋಕೋನಟ್ ಮಿಲ್ಕ್. ಹೌದು. ಆಮೇಲೆ ಇದು ಹುಣಸೆ ರಸ, ಮುಕ್ಕಾಲ್ ಬೌಲ್ ಅಷ್ಟು ಹುಣಸೆ ರಸ. ಇಲ್ಲ, ಇದು ಒಂದು ಬಾಲ್ ಅಷ್ಟು ತಗೊಳ್ಬೇಕು. ಓಕೆ. ಒಂದ್ ನಿಂಬೆ ಹಣ್ಣು ಅಷ್ಟು ಹುಣಸೆ ತಗೊಂಡು ಅದು ಪಲ್ಪ್ ಮಾಡ್ಕೊಳ್ಬೇಕು. ಅದು ಕ್ಯೂಚ್ ನೀರಲ್ಲಿ ನೆನೆಸಿ ಕ್ಯೂಚ್ ಇರೋದಲ್ವಾ? ಹೌದು. ಅದಕ್ಕೆ ಇವಾಗ ಅರ್ಶಿನ, ಆಮೇಲೆ ಅಷ್ಟೊಂದಲ್ಲ, ಒಂಚೂರು, ಅಷ್ಟೊಂದಲ್ಲ, 1/4 ಟೀ ಸ್ಪೂನ್. ಅಷ್ಟು. ಸೊ ಅರ್ಶಿನ ಒಂದು 1/4 ಟೀ ಸ್ಪೂನು. ಆಮೇಲೆ ಒಂದು 3-4 ಸ್ಪೂನ್ ಚಿಲ್ಲಿ ಪೌಡರ್. 1 3 4 ಹಾಕಿ. 4 ಹಾಕಿ. ಸರಿ. 4 ಸ್ಪೈಸಿ ಸ್ಪೂನಷ್ಟು ಹಾಂ ಖಾರದ ಪುಡಿ, ಒಂದ್ ಸ್ವಲ್ಪ ನೀರು, ಸ್ವಲ್ಪ ನೀರಲ್ಲಿ. ಸೊ ಇವಾಗ ಆಕ್ಚುಲಿ ಆಂಟಿ ನಂಗೆ ಬೇಜಾರಾಗ್ತಾ ಇದೆ. ನೀರು ಒಂದು ಈ ಬೋಲ್ನಾಗೆ 2 ಬೌಲ್ಸ್ ಅಷ್ಟು. ನಾವೆಲ್ಲ ನಾನ್ ವೆಜ್ ತಿಂತಾ ಇದ್ರೆ ಇವಾಗ ನೀವ್ ತಿನ್ನಲ್ಲ ಅಂದ್ರೆ ನೀವೇನು ಯೋಚನೆ ಮಾಡ್ಬಿಡಿ, ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ. ಆಯ್ತು. ಇವಾಗ ಇದು ಉಪ್ಪು ಇಲ್ಲ ಎಷ್ಟು? ಉಪ್ಪು ಒಂದ್ ಸ್ವಲ್ಪ, 1 ಸ್ಪೂನ್ ಅಷ್ಟು. ಒಂದು ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ಜಾಸ್ತಿ ತಿರುಗಿಸ್ಬಾರ್ದು, ಯಾಕಂದ್ರೆ ಒಡೆದೋಗ್ತದೆ. ಆಮೇಲೆ ಅದ್ಮೇಲೆ ಕರಿಬೇವು ಹಾಕಿ ಗಾರ್ನಿಶ್ ಅಷ್ಟೇ. ಸೊ ನಮ್ ಚಾಕ್ಲೇಟ್ ಹುಡುಗ ಅಡ್ಗೆನೂ ಮಾಡ್ತಾರೆ, ಹೆಲ್ಪು ಮಾಡ್ತಾರೆ, ಅಂಡ್ ಸಚ್ ಅ ಗುಡ್ ಸನ್. ಹೌ ಡಿಡ್ ಯು ಫೀಲ್ ಆಂಟಿ ನಿಮ್ ಮಗ ಫಿಲ್ಮ್ ಇಂಡಸ್ಟ್ರಿ ಬಂದಾಗ? when he started being called chocolate boy, good looks, ಎಲ್ಲದಕ್ಕೂ ಪ್ರೌಡ್. ಅವ್ರಿಗೆ ಇದನ್ಸಿಲ್ಲ, ಲೈಕ್ ಸ್ಟಾರ್ಟಿಂಗು ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅವ್ರಿಗೆ ಇದಿರ್ಲಿಲ್ಲ, ಐಡಿಯಾ ಇರಲಿಲ್ಲ. ಯಾಕಂದ್ರೆ ಇನಿಷಿಯಲಿ ಟೆನ್ನಿಸ್ ಮತ್ತೆ ಕ್ರಿಕೆಟ್ ಅಲ್ಲಿ ಜಾಸ್ತಿ ಇದ್ದಿತ್ತು. ಸೊ ನ್ಯಾಷನಲ್ಸ್ ಅಲ್ಲಿ ಆಡಿ ಟೆನ್ನಿಸ್, ITF ಟೂರ್ನಮೆಂಟ್ಸ್. ಸೊ ಸಡನ್ ಸರ್ಪ್ರೈಸ್ ಅದು. ದರ್ಶನ್ ಅವ್ರ ಮನೆಗೆ ಬಂದ್ಬಿಟ್ಟು, ದಿನಕರ್ ಸರ್ ಹಾಗೂ ದರ್ಶನ್ ಅವ್ರ ಮನೆಗೆ ಬಂದು ಅಂಕಲ್ ಡ್ಯಾಡಿಗೆ ಮಾತಾಡ್ಬಿಟ್ಟು, ಅಂಕಲ್ ನಿಮ್ಮ ಮಗನ ಹೀರೋ ಮಾಡ್ತೇವೆ ಸಿನಿಮಾಗೆ, 7 ಜನ ವಿಲನ್ ಮಕ್ಳು ಮಾಡ್ತೇವೆ. ಓಕೆ ಫೈನ್ ಡನ್ ಅಂತ ಒಳ್ಳೆ ಕಾನ್ಸೆಪ್ಟ್. 7 ಜನ ವಿಲನ್ ಮಕ್ಳು ಅಂದ ತಕ್ಷಣ ನಮ್ಮ ತಂದೆಯವ್ರು ಬಹಳ ಖುಷಿ ಆಯ್ತು. ಸೊ ಅವ್ರಿಗೂ ಒಂದು ಸರ್ಪ್ರೈಸ್. ನಾನು ಆಕ್ಚುಲಿ ಜಿಮ್ ಅಲ್ಲಿ ಇದ್ದೆ, ನಾನು ಆಕ್ಚುಲಿ ದರ್ಶನ್ ಅವ್ರ ದೊಡ್ಡ ಫ್ಯಾನ್, ಅವಾಗ್ಲಿಂದಾನೇ ಒಂದು ಫ್ಯಾನ್. ಸೊ ಶಿ ಕಾಲ್ಡ್ ಅಂಡ್ ಸೆಡ್ ಅವ್ರ ಮನೆಗೆ ಬರ್ತಾ ಇರಂತೆ, ಸೊ ಬರ್ತೀಯ ಮಾತಾಡಕ್ಕೆ? ಬಂದೆ ಜಿಮ್ ಅಲ್ಲಿ ಇದ್ದೆ ನಾನು. ಸೊ ನಾನೇನೋ ಒಂದು ಇನ್ವಿಟೇಷನ್ ಏನೋ ಕೊಡಕ್ ಬರ್ತಾ ಇದಾರೆ, ಇಲ್ಲ ಏನೋ ಒಂದು ಕರೆಯಕ್ಕೆ ಅಂತ ಅನ್ಕೊಂಡೆ. ಸೊ ಸಡನ್ ಸರ್ಪ್ರೈಸ್, ಎಲ್ಲರಿಗೂ ಶಾಕ್. ನಿಮಗೆ ಇನ್ವಿಟೇಷನ್ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ. ಗುಡ್ ಸಡನ್ ಸರ್ಪ್ರೈಸ್ ಎಲ್ಲರಿಗೂ. ಸೊ ಆಂಟಿ ಇವಾಗ ಇದು ಕುದೀತಾ ಇದೆ ಅಲ್ವಾ? ಸೊ ಇನ್ನ ಬಾಯ್ಲ್ ಆಗ್ಬೇಕಾದು, ಸ್ವಲ್ಪ ಬಾಯ್ಲ್ ಆದ್ಮೇಲೆ ಫಿಶ್ ಆಡ್ ಮಾಡೋದು. ಓಕೆ. ಸೊ ಧರ್ಮ ಅವರೇ, ಮಮ್ಮಿ ಮದ್ವೆ ಆಯ್ತು, ಎಲ್ಲ ಆಯ್ತು, ಲೈಫಲ್ಲಿ ಆಗ್ಬಾರ್ದಂತ ಒಂದು ದೊಡ್ಡ ಆಕ್ಸಿಡೆಂಟ್ ಘಟನೆ ಆಯ್ತು ನಿಮ್ ಮಮ್ಮಿ ಲೈಫಲ್ಲಿ, ನಿಮ್ ಲೈಫಲ್ಲಿ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಆಕ್ಚುಲಿ ದಟ್ ಇಟ್ಸ್ ವೆರಿ ಲೈಕ್ ಇಮೋಷನಲ್ ಥಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿದು ಇದಕ್ಕೆ ಹೋಗಿದ್ದು, ತಿರುಪತಿಗೆ ಹೋಗ್ಬಿಟ್ಟು, ಇಟ್ ವಾಸ್ ದೇರ್ ವೆಡ್ಡಿಂಗ್ ಆನಿವರ್ಸರಿ. ಸೊ ವೆಡ್ಡಿಂಗ್ ಆನಿವರ್ಸರಿ ಟೈಮಲ್ಲಿ ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಬರೋವಾಗ ಬಸ್ಸಲ್ಲಿ ಹೋಗಿದ್ವಿ ಆಕ್ಚುಲಿ ಎಲ್ಲರೂ, ನಾನು, ಡ್ಯಾಡಿ, ಮಮ್ಮಿ ಮತ್ತೆ ನಮ್ಮ ಅಕ್ಕ, ನಮ್ಮ ಅಜ್ಜಿ ಎಲ್ಲರೂ. ಸೊ ಇದರಿಂದ ಬರೋವಾಗ ಅದೊಂದು ಕರ್ವ್ ಇದೆ ಘಾಟ್ ಸೆಕ್ಷನ್ ಅಲ್ಲಿ. ಸೊ ಅಲ್ಲಿ ಬಸ್ಸಲ್ಲಿ ಇವರೇ ಪಲ್ಮನರ್ ಘಾಟ್ ಸೆಕ್ಷನ್ ಅಲ್ಲಿ ಇವ್ರು ಹಠ ಮಾಡಿ ಕೂತ್ಕೊಂಡಿದ್ದು. ಆಕ್ಚುಲಿ ಅವ್ರ ಕೈ ತುಂಬಾ ಬಳೆ ಹಾಕ್ತಿದ್ರು, ಫುಲ್ 2 ಕೈಗೂ ಬಳೆ ಎಲ್ಲ ಹಾಕೊಂಡು. ಸೊ ಅವ್ರು ಹಠ ಮಾಡ್ಕೊಂಡಿಲ್ಲ, ನಂಗೆ ಗಾಳಿ ಬೇಕು ಅಂತ ಕೂತ್ಕೊಂಡ್ರು ರೈಟ್ ಸೈಡ್ ಅಲ್ಲಿ. ಸೊ ಹಿಂಗೆ ಕೈ ಈ ತರ ಇಟ್ಟಿದ್ರು. ಸೊ ಘಾಟ್ ಸೆಕ್ಷನ್ ಅಲ್ಲಿ ಆ ಟರ್ನಿಂಗ್ ಅಲ್ಲಿ ಆ ಲಾರಿ ಬಂದು ಹೊಡೆದಿದ್ದು, ಅವ್ರು ಈ ಪೋರ್ಷನ್, ಈ ಹ್ಯಾಂಡ್ ಅಲ್ಲೇ ಬಿದ್ದೋಯ್ತು.
ಆಮೇಲೆ ಬಸ್ಸಲ್ಲಿ ಒಬ್ರಿಗೂ ಏನೂ ಇದಾಗಿಲ್ಲ, ಐ ಮೀನ್ ಟಚ್ ಇಟ್ ಗುಡ್. ಬಟ್ ಇವ್ರಿಗೆ ಮಾತ್ರ ಅದು ಕೈ. ಆಮೇಲೆ ಅವಾಗ ಟೆಕ್ನಾಲಜಿ ಇರಲಿಲ್ಲ, ಸೊ ಅಲ್ಲಿಂದ ಚಿತ್ತೂರಿಗೆ ತಂದ್ವಿ. ಸೊ ಒಂದು ಮಾರುತಿ ಕಾರಲ್ಲಿ ಇಬ್ರು ಹುಡುಗರು ದೇ ಸ್ಟಾಪ್ ಅಂಡ್ ಚಿತ್ತೂರಿಗೆ ಬಂದ್ವಿ. ಬಟ್ ಅಲ್ಲೂ ಅವಾಗಿನ ಇದರಲ್ಲಿ ಆ ಟೆಕ್ನಾಲಜಿ ಇಮಿಡಿಯೇಟ್ ಆಗಿ ಫಿಕ್ಸ್ ಮಾಡೋ ಥರ ಇದಿರಲಿಲ್ಲ. ಸೊ ದಟ್ ಟೈಮ್ ಅಲ್ಲೇ ಊತಾಕ್ಬಿಟ್ಟು ವಿ ಕೇಮ್ ಬ್ಯಾಕ್ ಟು ವಿಕ್ಟೋರಿಯಾ ಹಾಸ್ಪಿಟಲ್. ಸೊ ದಟ್ ವಾಸ್ ಅನ್ ವೆರಿ ವೆರಿ ಇಮೋಷನಲ್ ಮೂಮೆಂಟ್. ಆ್ಯಂಡ್ ಇವನ್ ಇವಾಗಲೂ ಕಣ್ಣಲ್ಲಿದೆ, ನಮ್ಮ ಅಪ್ಪ ಫುಲ್ ಜುಬ್ಬಾ, ಗ್ರೇ ಕಲರ್ ಜುಬ್ಬಾ, ಬ್ಲಡ್ ಇದು. ಸೊ but she's a fantastic mother. I mean, she best food she prepares and she's taken care of me and my sister. ಆಮೇಲೆ ಇವತ್ತು ಯಾವುದು ಹೆಲ್ಪ್ ಅಂತ ಅವ್ರು ಹೋಗೋದೇ ಇಲ್ಲ, ಕೇಳೋದು ಮುಜುಗರ ಪಡ್ಕೊತಾರೆ. ನಾನಿದ್ರು ಅವ್ರೇನೋ ಹಿಂಗೆ ಕಟ್ ಮಾಡಿಕೊಂಡು ಅವ್ರು ನಮಗೆ ಒಂಥರ ಒಂದೊಂದ್ಸಲಿ ನೋಡಿದಾಗ ನಾವೇ ಬೈದು ಬಿಡ್ತೀವಿ, ಯಾಕೆ ನಾವಿದ್ದಾಗ ಯಾಕೆ ಹೇಳಲ್ಲ ಅಂತ. ಆಮೇಲೆ ಬೇರೆ ಹೆಲ್ಪರ್ ಬರ್ತಾರೆ, ಅವ್ರು ಜಸ್ಟ್ ಏನೋ ಬೇಸಿಕ್ ಕಟಿಂಗ್ ಬೇಕಂದ್ರೆ ಅವ್ರು ಮಾಡ್ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಶಿ ಡಸ್ ಎವ್ರಿಥಿಂಗ್. ಶಾಪಿಂಗು, ಆಮೇಲೆ ಯಾವತ್ತೂ ಒಂದು ಸ್ಟಾರ್ ವೈಫ್ ಥರ ಅವ್ರು ಯಾವತ್ತೂ ಅಂದ್ಕೊಂಡಿಲ್ಲ. ಇದಕ್ಕೆ ನಂಗೆ ಆಟೋ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಆಟೋ ಹಿಡ್ಕೊಂಡು 4 ಬ್ಲಾಕ್ ಹೋಗ್ಬಿಡೋದು, ಅವರೇ ಬ್ಯಾಗ್ ತೊಗೊಂಡು ಏನೋ ತರಕಾರಿಗಳು ತಂದ್ಬಿಡೋದು. ಸೊ ಇವನ್ ನನಗೂ ನೆವರ್ ಬಿನ್ ಟ್ರೀಟೆಡ್ ಆಸ್ ಒನ್ ಫಿಲ್ಮ್ ಆಕ್ಟರ್ಸ್ ಫಿಲ್ಮ್ ಆಕ್ಟರ್ಸ್ ವೈಫ್ ಅಂತ. ಸೊ ಆ ಗ್ರೌಂಡೆಡ್ ಫೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇನ್ ಲೈಫ್. ಅದು ದಟ್ ಮೈ ಫಾದರ್ ಇಸ್ ಲೈಕ್, ಅದರಿಂದ ಲರ್ನ್ ಅ ಲಾಟ್. ಇವಾಗೆ ಇದಾಕ್ಬೋದಾ? ಇದು ಕುದಿತಾ ಅವರಿಗೆ ಇದೆ. ಫಿಶ್ ಯೋಚನೆ ಇವಾಗ ಸದ್ಯಕ್ಕೆ. ಫಿಶ್ ಫಿಶ್ ಎಷ್ಟಿದೆ? ಒಂದು ಹಾಫ್ ಕೆಜಿ. ಹಾಫ್ kg ಫಿಶ್ ಅಲ್ವಾ? ಸೊ ಇದು ಏನ್ ಫಿಶ್ ಅಂತ? ಇದು Sea of fish. ಸೇವ್ ಫಿಶ್. ಕನ್ನಡದಲ್ಲಿ ಇದಕ್ಕೆ ಏನಂತಾರೆ? ಅಂಜಲ್. ಅಂಜಲ್. ನೀರು ಬೇಡ. ಇದು 5 minutes ಬಾಯ್ಲ್ ಆಗ್ಬೇಕು. ಓಕೆ. ಸ್ವಲ್ಪ ಲೈಟಾಗಿ ತಿರುಗಿಸ್ಬೇಕು. ಅದನ್ನ ತುಂಬಾ ಕೈ ಆಡಿಸ್ಬಾರ್ದು. ಆಡಿಸ್ಬಾರ್ದು. ಆಮೇಲೆ ಇದ್ರ ಮೇಲೆ ಇದಾಕಬೇಕು, ಕರಿಬೇವು. ಅದು 5 minutes. 5 minutes. ಜಾಸ್ತಿ ಓವರ್ ಕುಕ್ ಮಾಡಿದ್ರೆ ಪೀಸಸ್ ಎಲ್ಲ ಕಳ್ಸ್ಕೊಂಡ್ಬಿಡುತ್ತೆ ಅಲ್ವಾ? ಅದಕ್ಕೆ 5 minutes ಅಷ್ಟು ಅದು ಬೇಯಬೇಕು. ಸೊ ಇಷ್ಟೆಲ್ಲ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಬಟ್ ನಿಮ್ ಲಂಚ್ ಬಾಕ್ಸ್ ಅಲ್ಲಿ ನೀವು ಇವ್ರ ಅಡ್ಗೆ ಜಾಸ್ತಿ ತಿನ್ನಷ್ಟು ನಿಮ್ಗೆ ಸೌಭಾಗ್ಯನೇ ಇರ್ಲಿಲ್ವಂತೆ. ಸ್ಕೂಲಲ್ಲಿ ಇಟ್ ವಾಸ್ ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ಇವ್ರದ್ದು ಪೂರಿ ಚೆನ್ನ, ಆಮೇಲೆ ಬೇಳೆ ಸಾರು, ಅನ್ನ, ತುಪ್ಪ, ಮನೆಯಲ್ಲೂ ತುಪ್ಪ ಕಾಯಿಸಿದ್ರು. ಸೊ ಅದು ಬಹಳ ಫೇಮಸ್. ಸೊ ಬ್ರೇಕ್ಫಾಸ್ಟಿಗೆ ಅದು ತೊಗೊಂಡ್ರಿ ಸ್ಕೂಲಿಗೆ. ಕ್ಲಾಸ್ ನಡೆಯೋ ಟೈಮಲ್ಲೇ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ನಾನು ಎಲ್ಲೋ ಹೋಗಿರ್ತೀನಿ, ಇಲ್ಲ ಮುಂದೆ ಕೂತಿರ್ತೀನಿ, ಎಲ್ಲೋ ಬ್ಯಾಗ್ ಹೇಳ್ಕೊಂಡು ಅದೆಲ್ಲ ತಿನ್ಬಿಟ್ಟು ಒಂದೇ ಒಂದು ಪೂರಿ ಇಟ್ಟಿರ್ತಾರೆ. ಇಲ್ಲ ಒಂದಿದು ಏನಾದ್ರು ಅನ್ನ ಸಾರು ಪಟ ಅಂತ ಅಲ್ಲೇ ಬೆಂಚ್ ಕೆಳಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಅಲ್ಲೇ. ಸೊ ದಟ್ ಇವನ್ ಟುಡೇ ಎಲ್ಲ ಟಚ್ ಅಲ್ಲಿ ಇದೀವಿ ಫ್ರೆಂಡ್ಸ್ ಎಲ್ಲ. ಅಷ್ಟೊಂದು ಇವತ್ತು ಊಟಕ್ಕಂತಾನೆ ಅವ್ರ ಮನೆಗೆ ಬರ್ತಾರೆ. ಮೆನಿ ಪೀಪಲ್. ನಂದು ಫೇಮಸ್ ಅಂದ್ರೆ ಬೇಳೆ ಸಾರು, ತುಪ್ಪ, ಅನ್ನ, ಮಾವಿನಕಾಯಿ ಉಪ್ಪಿನಕಾಯಿ. ಕೇಳ್ತಾ ಇದ್ರೇನೆ ಲಿಟರಲಿ ಬಾಯಲ್ಲಿ ನೀರ್ ಬರ್ತಾ ಇದೆ. ಸೊ ನಮ್ ಘೀ ರೈಸ್ ರೆಡಿ ಆಗಿದೆ. ಫಿಶ್ ಕರಿ ನೋಡ್ಬೋದಾ? ಚೆಕ್ ಮಾಡ್ಬೋದಾ? ಚೆಕ್ ಮಾಡ್ಬೋದು. ಘೀ ರೈಸ್ ನ ಬೌಲಿಗೆ ತೆಗೆದು ಬಿಡೋಣ ಅಲ್ವಾ? ನೋಡಿ ಇದೆ, ಅಷ್ಟೇ ಸಿಂಪಲ್. ನನ್ ಹೊಟ್ಟೆ ಗುರ್ ಅಂತ ಇದೆ ಈಗ. ತುಪ್ಪದ ಘಮ ಅಂತ ಇದೆ. ಘೀ ರೈಸ್. ಓಕೆ. ಸೊ ಘೀ ರೈಸ್ ರೆಡಿ. ಇವಾಗ ಫಿಶ್ ಕರಿ ರೆಡಿ ಆಗಿದೆ ಅಲ್ಲ ಆಂಟಿ? ಸೊ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇವಾಗ ನೊರೆ ಏನಿಲ್ಲ. ಓಕೆ. ಸೊ ಜಸ್ಟ್ ಪ್ರೆಸ್ ಮಾಡಿದಾಗ ಒಂಚೂರು ಇದಾದ್ರೆ ಇಟ್ಸ್ ಡನ್. ಈ ನೊರೆ ಬರಬಾರ್ದು. ನೊರೆ ಬರಲ್ಲ. ಓಕೆ. ಸೊ ನಾವು ಕ್ಯಾನ್ ಆಫ್ ಇಟ್. ಓಕೆ. ಆಫ್ ಮಾಡಾದ್ಮೇಲೆ ಸರ್ವಿಂಗ್ ಬೌಲ್ನಾಗೆ ತುಂಬಾ ಘಮ ಅಂತ ಇದೆ. ಸೊ ದಿಸ್ ಇಸ್ ಗೋಣ ಬಿ ಲೈಕ್ ಮೈ ಲಂಚ್ ನೌ. ವೀಕ್ಷಕರೇ, ಘೀ ರೈಸ್ ಮತ್ತು ಫಿಶ್ ಕರಿ ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ಸೊ ನಾವು ಅಲ್ಲಿವರೆಗೂ ಫಿಶ್ ಕರಿ ಅಂಡ್ ಘೀ ರೈಸ್ ತಗೊಂಡೋಗ್ತಿದ್ದೀವಿ. ಘೀ ರೈಸ್ ಫಿಶ್ ಕರಿ. ಬಾಸ್ಮತಿ ಅಕ್ಕಿ 1 ಬಟ್ಟಲು, ತುಪ್ಪ 3 ಟೀ ಚಮಚ, ಪುದೀನ 1 ಟೀ ಚಮಚ, ಕೊಬ್ಬರಿ ಹಾಲು 1 ಬಟ್ಟಲು, ಹಸಿಮೆಣಸಿನಕಾಯಿ 4, ಕಾಳುಮೆಣಸು 1 ಟೀ ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ 2, ಕರಿಬೇವು 10 ಎಲೆ, ಹುಣಸೆ ಹುಳಿ 1 ಬಟ್ಟಲು, ಅರಿಶಿಣ 1/4 ಟೀ ಚಮಚ, ಮೀನು ಅರ್ಧ ಕೆಜಿ, ಅಚ್ಕಾರದ ಪುಡಿ 4 ಟೀ ಚಮಚ, ಎಣ್ಣೆ ಸ್ವಲ್ಪ. ಕುಕ್ಕರ್ಗೆ ತುಪ್ಪ, ಚಕ್ಕೆ, ಲವಂಗ, ಪುದೀನ 1 ಸುತ್ತು ಫ್ರೈ ಮಾಡಿಕೊಂಡು ಬಳಿಕ ಬಾಸುಮತಿ ಅಕ್ಕಿ, ಅದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಬೇಯಿಸಿಕೊಂಡು ಘೀ ರೈಸ್ ತಯಾರಿಸಿಕೊಳ್ಳಿ.
ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕೊಬ್ಬರಿ ಹಾಲು, ಹುಣಸೆ ರಸ, ಅರಿಶಿಣ, ಅಚ್ಕಾರದ ಪುಡಿ, 1 ಕಪ್ ನೀರು, ಕಲ್ಲು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಬೇಯಿಸ್ಕೊಂಡ್ರೆ ಘೀ ರೈಸ್ ಜೊತೆ ಫಿಶ್ ಕರಿ ರೆಡಿ ಟು ಸರ್ವ್. ಸೊ ಫಿಶ್ ಕರಿ ಅಂಡ್ ಘೀ ರೈಸ್ ನಮಗೋಸ್ಕರ ಕಾಯ್ತಾ ಇದೆ. ಸೊ ಆಕ್ಚುಲಿ ನಮ್ಮ ಹೊಟ್ಟೆ ಅದಕ್ಕೋಸ್ಕರ ಕಾಯ್ತಾ ಇದೆ. ಸೊ ಶುರು ಮಾಡೋಣ. ಓಕೆ ಟೇಸ್ಟ್ ಮಾಡಿ ಫಸ್ಟ್. ಓಕೆ ಲೈಕ್ ಇಟ್. Give me a little. ಸೊ ಅಮ್ಮ ನೀವು ಫಿಶ್ ತಿನ್ನಲ್ಲ, ಘೀ ರೈಸ್ ಮಾತ್ರ ತಿಂತೀರಲ್ಲ? ಸೊ ಏನೇನ್ ಸರ್ವ್ ಮಾಡ್ಬೇಕು ಅಂತ ಆಂಟಿ ಹೇಳ್ತಾ ಇದಾರೆ. ಓಕೆ ಯು ಕ್ಯಾನ್ ಸ್ಟಾರ್ಟ್. You can start. ಕೈನಲ್ಲಿ ತಿಂದ್ರೆ ವಾಸಿ. ಕೈಯಲ್ಲಿ ತಿಂತಾ ಇದೀನಿ ಆಂಟಿ ಕರಿ ಅಂಡ್ ಘೀ ರೈಸ್. Ghee rice. ಸೊ ಆಂಟಿ ನಿಮ್ ಕುಕಿಂಗ್ ಬಗ್ಗೆ ನಿನ್ನೆಯಿಂದಾನು ಕೇಳ್ತಾ ಇದೀನಿ, ಅಷ್ಟೊಂದ್ ಕೇಳಿದೀನಿ. ಸೊ ಇವಾಗ ನನಗೆ ಗೊತ್ತಾಗ್ತಾ ಇದೆ ಯಾಕೆ ಅಂತ. ನಿಜವಾಗ್ಲೂ ಇಷ್ಟ ಆಯ್ತಾ? ಹಾ, ತುಂಬಾ ಚೆನ್ನಾಗಿದೆ. ನಿಮ್ ಫೇವರೇಟ್ ಅಂತ ಗೊತ್ತು ಫಿಶ್? ಫಿಶ್ ಇಸ್ ಮೈ ಫೇವ್ರೆಟ್ ಆಕ್ಚುಲಿ. ತುಂಬಾ ಚೆನ್ನಾಗಿದೆ ಆಂಟಿ. ಸುದೀಪ್, ದರ್ಶನ್ ಅಂಡ್ ಆಲ್ಮೋಸ್ಟ್ ಆಲ್ ದ ಸ್ಟಾರ್ಸ್ ಕಮ್ ಟು ಯೋರ್ ಹೌಸ್ ಅಂಡ್ ಈಟ್. ಯಾಕೆ ಅಂತ. ವೆರಿ ನೈಸ್ ಆಂಟಿ. ನಿಮ್ದು ಇನ್ನ ಬೇರೆ ಬೇರೆ ಸ್ಪೆಷಾಲಿಟಿಗಳು ಏನು ನಾನ್ ವೆಜ್ ಅಲ್ಲಿ? ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ತುಂಬಾ ಚೆನ್ನಾಗಿ ಕೋಳಿ ಮಾಡ್ತಾರೆ. ಸಾರು. ಕೋಳಿ ಸಾರು, ಚಿಲ್ಲಿ ಚಿಕನ್. ಸೊ ಆಕ್ಚುಲಿ ಒಂದ್ಸಲಿ ಸುದೀಪ್ ಸರ್ ಮನೆಗೆ ಬಂದಾಗ, ಯಾರು? ಸುದೀಪ್ ಸೊ ಚಿಲ್ಲಿ ಚಿಕನ್, ವಿ ಗೇವ್ ಚಿಲ್ಲಿ ಚಿಕನ್ ಅಂಡ್ ಹಿ ರಿಯಲಿ ಎಂಜಾಯ್ಡ್. ಆಮೇಲೆ ದರ್ಶನ್ ಅವ್ರಿಗೆ ಮಟನ್ ಮತ್ತೆ ಕೋಳಿ ಸಾರು ಒಂದ್ಸಲಿ ತಗೊಂಡೋಗಿದೆ. ಸೊ ಅವರು ಸೊ ವಿನ್ ಹಿ ಎಂಜಾಯ್ಡ್. ದಿನಕರ್ ಸರ್, ದರ್ಶನ್ ಅವರು ಅವ್ರು ಬಂದ್ಬಿಟ್ಟು ಮನೇಲಿ ಚಿಲ್ಲಿ ಚಿಕನ್ ತಿಂದ್ರು. ಸೊ ಇವಾಗಲೂ ಬೈತಾರೆ, ಯಾವಾಗ ಸರ್ ಮತ್ತೆ ಊಟ ಹಾಕ್ಸರ್ ಅಂತ ಬೈತಾ ಇರ್ತಾರೆ ನಂಗೆ. ಸೊ ಆಂಟಿ, ಅಂಕಲ್ ಸ್ಕ್ರೀನ್ ಮೇಲೆ ದೊಡ್ಡ ವಿಲನ್. Yeah. ಸೊ ಬಟ್ ಮನೇಲಿ ಹೇಗಿರ್ತಾರೆ ಅವರು? He's just opposite. ಈಸ್ ಜಸ್ಟ್ ಆಪೋಸಿಟ್. ನೆನ್ನೆನೆ ಗೊತ್ತಾಗೋಯ್ತು, ಬಟ್ ನಿಮ್ ಬಾಯಿಂದ ಕೇಳೋಣ ಅನ್ಕೋತಾ ಇದ್ವಿ. Just opposite. ಯಾ ಕಂಪ್ಲೀಟ್ಲಿ ಆಪೋಸಿಟ್. ತುಂಬಾ ಆಪೋಸಿಟ್. ನಾವೇನ್ ಸ್ಕ್ರೀನ್ ಅಲ್ಲಿ ಏನ್ ನೋಡ್ತೀವಿ ವಿಲನೇಶ್ ತುಂಬಾ, ಬಟ್ ಆ ಭಯ ಇದೆ ಎಲ್ಲರಿಗೂ. ನನ್ಗೂ ಭಯ ಇದೆ, ಅಮ್ಮಗೂ ಭಯ ಇದೆ, ನಮ್ಮ ಅಕ್ಕಗೂ ಭಯ ಇದೆ. ಆನ್ ಸ್ಕ್ರೀನ್ ಪರ್ಸೋನಾ ಭಯ ಇದೆ, ಬಟ್ ಮನೆಯಲ್ಲೂ ವಿ ಲಿಟಲ್ ಸ್ಕೇರ್ಡ್ ಆಫ್ ಹಿಮ್. ಬಟ್ ಹಿ ಡಸಂಟ್ ಶೋ ಇಟ್. ಲೈಕ್ ತುಂಬಾ ಕೂಲ್ ಆಗಿರ್ತಾರೆ, ತುಂಬಾ ಆರಾಮಾಗಿರ್ತಾರೆ, ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸುಮಾರು ಇದು ಹಿ ಟೆಲ್ಸ್ ಮೀ ಬಿ ಕೇರ್ಫುಲ್ ರೈಡಿಂಗ್ ಆಗಿರ್ಬೋದು, ಡ್ರೈವಿಂಗ್ ಆಸ್ ಅ ಫಾದರ್. ದೋಸ್ ಥಿಂಗ್ಸ್ ಈಸ್ ಲೈಕ್ ವೆರಿ. ಆಮೇಲೆ ಆಚೆ ಹೋದ್ರು ಈಸ್ ಲೈಕ್ ನಾಟ್ ಟು ಪರ್ಟಿಕ್ಯುಲರ್, ಇವಾಗಲೇ ಬರ್ಬೇಕು ಅವಾಗಲೇ ಬರ್ಬೇಕು. ಕೀಪ್ ದಮ್ ಇನ್ಫಾರ್ಮ್ಡ್ ಅಂಡ್ ಬಿ ಸೇಫ್ ಅಷ್ಟೇ. ಅವ್ರ ಫ್ರೀನೆಸ್ ಕೊಟ್ಟಾಗ ಯು ಡೋಂಟ್ ಫೀಲ್ ಲೈಕ್ ಡೂಯಿಂಗ್ ಎನಿಥಿಂಗ್ ರಾಂಗ್. ಎನಿಥಿಂಗ್ ರಾಂಗ್ ಲೈಕ್ ಸರಿ ಗಾಟ್ ದ ಫ್ರೀಡಮ್ ಅನ್ಬಿಟ್ಟು. ಯಾವಾಗ ಜಾಸ್ತಿ ಹಿಡ್ದಾಕ್ತಾರೋ ಅವಾಗ್ಲೇ ಅವಾಗ ಏನಾದ್ರು ಅನ್ಸುತ್ತೆ. ಅವಾಗ ಇದ್ರಲ್ಲಿ ಮನೆಯಲ್ಲಿ ಮೋರ್ ಆಫ್ ಅ ಫ್ರೆಂಡ್. ಆಂಟಿ ತುಂಬಾ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನೀವು ನಂಗೆ ಇದು ಬಂದ್ ಮಾಡ್ಕೊಟ್ಟಿದ್ದಕ್ಕೆ. Okay. ಕೈ ತೊಳ್ಕೊಳ್ಳೋಣ. ಥ್ಯಾಂಕ್ ಯು ಆಂಟಿ. ನನ್ನ ಫೇವ್ರೆಟ್ ಫಿಶ್ ಕರಿ ಮತ್ತೆ ಘೀ ರೈಸ್ ಇವಾಗ ಎಲ್ಲರಿಗೂ ಫೇವ್ರೆಟ್ ಇರೋದು, ನಂದು ಫೇವ್ರೆಟ್ ಆಗೋಯ್ತು. ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ ನಿಮ್ ಮನೆಗೆ ಮತ್ತೆ ಇದನ್ನ ತಿನ್ನಕ್ಕೆ. ಸೊ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಅಂಡ್ ಇಷ್ಟು ದೂರ ಬಂದು ನೀವು ನಮ್ಗೆಲ್ಲ ಹೇಳ್ಕೊಟ್ಟಿದ್ದು, ಇಟ್ಸ್ ವೆರಿ ವೆರಿ ಓವರ್ವೆಲ್ಮಿಂಗ್ ನಮ್ಗೆ. ಸೊ ನಿಮ್ ಮಗನ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? He's a sweetest son. The sweetest son. every mother son is the sweetest. That's all I can say. Okay, aunty. Thank you. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. Thank you so much. Okay. Bye. Bye-bye. Bye, aunty. Bye-bye. Bye. ಸೊ ವೀಕ್ಷಕರೇ, ಧರ್ಮ ಅವ್ರ ಜೊತೆ ಡೇ 2 ಕಂಪ್ಲೀಟ್ ಆಯ್ತು. ಡೇ 3 ನಲ್ಲಿ ಏನೇನ್ ಮಾಡ್ತೀವಿ, ಧರ್ಮ ಅವ್ರ ಸೀಕ್ರೆಟ್ಸ್ ಏನೇನ್ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ಧರ್ಮ ಅವ್ರಿಗೆ ಕಾಲೇಜಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು, ಸೊ ಅವ್ರ ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಇನ್ನೇನ್ ಆಗಿರ್ತಿದ್ರು. ಸೊ ಇದೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ನಾನು ನಿಮ್ಮ ಮನೆಯ ಮಗಳು ಚೈತ್ರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ನಮ್ಮಿಬ್ಬರ ಕಡೆಯಿಂದ ಬಾಯ್.